ನನ್ನ ಫೇಸ್ ನೋಡಿದ್ರಲ್ವಾ ಗೈಸ್ ನೀವು? ಎಷ್ಟು ಕ್ಲಿಯರ್ ಇರುತ್ತೆ ಡೈಲಿ. ಇವತ್ತು ನೋಡಿ, ಇಲ್ವೊಂದು ಇಲ್ವೊಂದು ಬಿಕಾಸ್ ಆಫ್ ಹಬ್ಬ. ಹಬ್ಬ ಇದೆ ಅಂತ ಗೈಸ್ ಹಿಂಗೆ ಆಗೋದು, ಯಾವಾಗ್ಲೂ ಹಿಂಗೆ ಆಗೋದು. ನನ್ಗೆ ಏನಾದ್ರು ಹಬ್ಬ ಇರುತ್ತೆ, ಇಲ್ಲ ಏನೋ ಒಂದು ಇವೆಂಟ್ ಇರುತ್ತೆ ಗೈಸ್, ಏನೋ ಭಾರಿ ಉದ್ದ ಇರೋ ತರ ನಾನು ಹಿಂಗ್ ಬರ್ತಾ ಇದೆ ಗೈಸ್. ನೋಡಿ ಇವಾಗ 1 ಗಂಟೆ 15 ನಿಮಿಷ. ಈ ಮಿಡ್ ನೈಟ್ ಅಲ್ಲಿ ನಾವು ಎಷ್ಟು ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಫೆಸ್ಟಿವಲ್ ಅಂತ ಇಷ್ಟು ಬ್ಯೂಟಿಫುಲ್ ಗೈಸ್. ಮಿಡ್ ನೈಟ್ ಅಲ್ಲಿ ನಾರ್ಮಲ್ ಡೇಸ್ ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಸೇಲ್ ಮಾಡ್ಬಿಡೋದು ಗೈಸ್. ತೋಟ ಗೀಟ ಎಲ್ಲ ಸೇಲ್ ಮಾಡ್ಬಿಡೋದು, ಸೆಟ್ಲ್ ಆಗೋದು ನಾವು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಆ್ಯಸ್ ಯೂಶುವಲ್ ಟುಡೇ ಕಷಾಯ ತೊಗೊತಾ ಇದ್ದೀನಿ. ನಿಮ್ದೆಲ್ಲ ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್. ಇವತ್ತು ಊರಿಗೆ ಹೋಗ್ಬೇಕು ಡೈರೆಕ್ಟಾಗಿ. ನಾನು ಆಫೀಸ್ ಮುಗಿಸ್ಕೊಂಡು ಹಾಗೆ ಸೀದಾ ಊರಿಗೆ ಹೋಗೋದು. 400 ಪಕ್ಕ ಸ್ಯಾರಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೈಟೆಲ್ಲ ಹಬ್ಬ ಇರುತ್ತೆ ಗೈಸ್ ಇವತ್ತು. ಆಗೋಗಿದೆ ಆಲ್ರೆಡಿ. ಇವಾಗ ಕಷಾಯ ಕುಡಿದು ಸೀದಾ ಹೊರಡೋದಷ್ಟೇ. ಹೊರಡೋಣ ಗೈಸ್. ಐ ರೀಚ್ ದಿ ಆಫೀಸ್. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋ ಗೈಸ್. ಆ್ಯಕ್ಚುಲಿ ಲೇಟಾಗಿ ಬಂದಿದ್ದೀನಿ. 10:15 10:20 ಆಗೋಗಿದೆ. ನಿಮ್ದೆಲ್ಲ ಆಯ್ತಾ ಗೈಸ್ ಬ್ರೇಕ್ಫಾಸ್ಟು? ಬನ್ನಿ ಔಟ್ಫಿಟ್ ಚೆಕ್ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಸಾಕ್ತದೆ. ಗೈಸ್ ಇವಾಗ ಊಟ ಆಯಿತು. ಬನ್ನಿ ಕೆಳಗೆ ಹೋಗೋಣ. ವಾಕ್ ಮಾಡ್ತಾ ಮಾತಾಡೋಣ. ಓಕೆ ಗೈಸ್, ಲಿಫ್ಟಲ್ಲಿ ಡೆಲಿವರಿ ಬಾಯ್ ಇದ್ರು, ಅದಕ್ಕೆ ಅಲ್ಲಿ ಕಟ್ ಮಾಡಿದೆ. ಗೈಸ್ ಏನು ಗೊತ್ತಾ, ಸಾಂಬಾರು ಹೋಗ್ಬಿಟ್ಟಿತ್ತು. ಗೊತ್ತಿಲ್ಲ ಏನಕ್ಕಂತ, ಬಟ್ 2 ಬಾಕ್ಸಲ್ಲಿ ಸಾಂಬಾರು ಇತ್ತು. ಒಂದಲ್ಲಿರೋದು ಚೆನ್ನಾಗಿದೆ, ಇನ್ನೊಂದಲ್ಲಿರೋದು ಚೆನ್ನಾಗಿಲ್ಲ. ಇವತ್ತು ಹಬ್ಬ ಅಂದ್ಬಿಟ್ಟು ಅನ್ನ ಸಾಂಬಾರು ಮಾಡಿದ್ರು, ಬೆಳಗ್ಗೆಗೂ ಅಷ್ಟೇ ಇವಾಗ್ಲಿಗೂ ಅಷ್ಟೇ. ಸೊ ಸಾಂಬಾರು ಜಾಸ್ತಿ ತೊಗೊಂಡ್ಬಂದಿದ್ದಕ್ಕೆ ಹೆಂಗೋ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಷ್ಟೇ ಊಟ ಇವತ್ತು ಈಚೆಗಡೆ ತಿನ್ಬೇಕಿತ್ತು ಗೈಸ್. ಅದು ನಾನು ಊಟ ಎಲ್ಲ ಪ್ರಿಪೇರ್ ಮಾಡಿ ಅಂದರೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ತಿನ್ಬೇಕಾದ್ರೆ ಓಪನ್ ಮಾಡಿದಾಗ ನೋಡಿದ್ದೀನಿ ಸಾಂಬಾರು ಹೋಗಿದೆ ಅಂತ. ಸೊ ಹಾಗೆ ಗೈಸ್, ಏನೋ ಭಾರಿ ಉದ್ದ ಇರೋ ಥರ ನಾನು ಹಿಂಗೆ ಬರ್ತಾ ಇದೆ ಅದು ಕೆಳಗಡೆ ಹಿಂಗೆ ಮನೇಲಿ ಹೋಗ್ತೀವಲ್ವಾ ಗೈಸ್. ಮುಂಚೆನೂ ಅಷ್ಟೇ ಮನೇಲಿ ಹಿಂಗೆ ಬೆಂಡಾಗಿ ಹೋಗ್ತಾ ಇದ್ವು. ಅಂದರೆ ಡೋರ್ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಇರ್ತಿತ್ತು. ಆ್ಯಕ್ಚುಲಿ ಮನೆಗೆ ಹೋಗ್ಬೇಕಾದ್ರೆ ನಾವು ಬಾಗಿ ಹೋಗ್ಬೇಕಂತ ಅದು ಹೇಳ್ತಾರೆ ದೊಡ್ಡವರು. ಅದಕ್ಕೆ ಅವಾಗಿನ ಕಾಲದಲ್ಲಿ ಡೋರ್ಸ್ ಎಲ್ಲ ಚಿಕ್ಕ ಚಿಕ್ಕ ಇತ್ತು. ಇವಾಗ ಎಲ್ಲೋ ಎಷ್ಟು ದೊಡ್ಡ ಇರುತ್ತೆ ಡೋರ್ಸ್. ಚೇಂಜಸ್, ಲೈಫ್ ವಿಲ್ ಚೇಂಜ್ ಅಷ್ಟೇ. ಎವ್ರಿಥಿಂಗ್ ವಿಲ್ ಚೇಂಜ್, ಎವ್ರಿಬಡಿ ವಿಲ್ ಚೇಂಜ್. ಗೈಸ್ ನಿಮ್ದೆಲ್ಲ ಊಟ ಆಯ್ತಾ? ಯಾರು ಬಾಕ್ಸ್ ತೊಗೊಂಡು ಹೋಗ್ತೀರಾ? ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಅಂದರೆ ಕೂಲ್ ಪ್ಲೇಸಲ್ಲಿ ಇಡಿ. ಆ್ಯಕ್ಚುಲಿ ನಾನು ಅದು ಅವನ್ ಮೇಲೆ ಇಟ್ಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಬಿಸಿಗೆ ಮೇ ಬಿ ಪ್ರಾಬ್ಲಮ್ ಆಗಿ ಸಾಂಬಾರು ಹೋಗಿರ್ಬೋದು, ಗೊತ್ತಿಲ್ಲ. ಗೈಸ್ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ರೂಪಕ್ಕ, ರಶ್ಮಿಕ ಎಲ್ಲ ಇರ್ತಾರೆ ಗೈಸ್. ಇವಾಗ ಒಂದು ಹೇಳ್ತೀನಿ, ಅದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಪಕ್ಕ 100% ಆಗಿರುತ್ತೆ. ನನ್ನ ಫೇಸ್ ನೋಡಿದ್ರಲ್ವಾ ಗೈಸ್ ನೀವು? ಎಷ್ಟು ಕ್ಲಿಯರ್ ಇರುತ್ತೆ ಡೈಲಿ. ಇವತ್ತು ನೋಡಿ, ಇಲ್ವೊಂದು ಬಿಕಾಸ್ ಆಫ್ ಹಬ್ಬ ಇದೆ ಅಂತ ಗೈಸ್. ಹಿಂಗೆ ಆಗೋದು, ಯಾವಾಗ್ಲೂ ಹಿಂಗೆ ಆಗೋದು. ನನ್ಗೆ ಏನಾದ್ರು ಹಬ್ಬ ಇರುತ್ತೆ, ಇಲ್ಲ ಏನೋ ಒಂದು ಇವೆಂಟ್ ಇರುತ್ತೆ, ಏನೋ ಒಂದು ಇರುತ್ತೆ, ಅವಾಗ್ಲೇ ಬರ್ತಾರೆ ದೃಷ್ಟಿ ಬೊಟ್ಟು ತರ. ನಿಮ್ಗೂ ಹೀಗೆ ಆಗುತ್ತಲ್ಲ? ಎಸ್ 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 100% ಹೌದು ಗೈಸ್. ನಮ್ಮ ಅಜ್ಜಿ ಊರಲ್ಲಿ ಹುತ್ತ ಇದೆ, ಮನೆ ಒಳಗಡೆನೆ ಹುತ್ತ ಇದೆ. ಸೊ ಅದನ್ನೇ ಸಪ್ರೇಟ್ ದೇವ್ರ ಮನೆ ತರ ಮಾಡ್ಬಿಟ್ಟಿದ್ದಾರೆ ಗೈಸ್. ಎಷ್ಟು ಉದ್ದ ಇದೆ ಗೊತ್ತಾ? ಆಲ್ಮೋಸ್ಟ್ ನನ್ನಷ್ಟು ಉದ್ದ ಇದೆ ಹುತ್ತ. ಮನೇಲೆ ಹಾವಿರುತ್ತೆ, ಮನೇಲೆ ಹುತ್ತ ಇರುತ್ತೆ. ಸೊ ಅದ್ರದ್ದು ಹಬ್ಬ ಇವತ್ತು. ಆಮೇಲೆ ಆ ದೇವ್ರದ್ದು ಹಬ್ಬ ಇದೆ, ತೋರಿಸ್ತೀನಿ ಹುತ್ತ ಹೇಗಿದೆ ಅಂತ. ಓಕೆನಾ ಗೈಸ್? ಅವಾಗಿಂದ ಮುಂಚೆಯಿಂದನೂ ಇದೆ, ಚಿಕ್ಕವಳಿಂದಾಗಿಂದನೂ ಇದೆ. ಅದು ನಮ್ಮಮ್ಮ ಚಿಕ್ಕವರಿದ್ರಲ್ಲ ಅವಾಗಿಂದನೂ ಇದೆ. ಮತ್ತೆ ಗೈಸ್ ಸಂಜೆ ಸಿಗ್ಲಾ? ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆಕ್ಚುಲಿ ಗೈಸ್ ಕ್ಲಿಪ್ಸ್ ತಗೊಳಕ್ ಆಗಿಲ್ಲ, ಐ ಆಮ್ ಸೋ ಸಾರಿ. ಟೈಮ್ ಎಷ್ಟು ಹೋಗುತ್ತೆ? 1 ಗಂಟೆ ಆಗಿದೆ. ನಮಗೆ ರೆಡಿ ಆಗೋಕ್ಕೂ ಟೈಮ್ ಸಿಗಲ್ಲ. ಹೆಂಗೆ ಜುಗಾಡ್ ಮಾಡ್ಕೊಂಡು ರೆಡಿ ಆಗಿದ್ವಿ. ಬೆಳಗ್ಗೆ ಇನ್ನೊಂದ್ಸಲ ರೆಡಿ ಆಗ್ತೀವಿ. ಸೊ ದಿಸ್ ಇಸ್ ರೂಪಕ್ಕ. ಗೊತ್ತು ನಿಮ್ಗೆ, ಇವರು ಅಶ್ವಿನಿ, ನನ್ನ ಸಿಸ್ಟರ್. ಇವಳು ನಮ್ಮ ಅತ್ತೆ ಮಗಳು ಇವಳು ಗೈಸ್. ಆಕ್ಚುಲಿ ಇವಳು ನನ್ಗೆ ಚಿಕ್ಕಮ್ಮ ಆಗ್ಬೇಕು, ಬಟ್ ನಮ್ಮ ಅತ್ತೆ ಮಗಳು. ಸೊ ಹಾಗೆ ಗೈಸ್, ಎಲ್ಲರದ್ದು ಊಟ ಆಯ್ತಾ? ನಮ್ದು ಊಟ ಆಯ್ತು. ನಮ್ದೆಲ್ಲ 11 ಗಂಟೆ ಊಟ ಆಯ್ತು. ಲೇಟ್ ಆಯ್ತು ಊಟ ಮಾಡೋದು. ಊಟ ಮಾಡಿ ಬಂದು ತಕ್ಷಣ ಎಲ್ಲ ರೆಡಿ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಸೊ ಇಗ್ನೋರ್ ದಿಸ್ ಅಷ್ಟೇ. ನಮ್ಮೂರಲ್ಲಿ ನಾವ್ ಹೆಂಗ್ ಹಬ್ಬ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀವಿ. ಆಕ್ಚುಲಿ ನಮ್ಮ ಮಾವನ್ಗೆನೆ ದೇವ್ರು ಬರೋದು, ಅವರೇ ಕರ್ಗ ಬರೋದು.
ಕರ್ಗ ಬರೋದಲ್ಲ ನೋಡಿ. ಮಾಮ ನನಗೆ ಮಾಮ ಆಗ್ಬೇಕು ಹೆಂಗೆ full ಅಲ್ಲೇ ನಮ್ಮ ಅಮ್ಮ ಇದಾರಲ್ಲ ಅವ್ರ ತಮ್ಮ. ಯಾವ್ಯಾವ ತರ ಪೂಜೆ ಮಾಡ್ತಾರೆ ಎಲ್ಲಾನು ತೋರಿಸ್ತೀವಿ ಬನ್ನಿ ಗೈಸ್ ನೋಡಿ ಇವಾಗ 1 ಗಂಟೆ 15 ನಿಮಿಷ. ಈ ಮಿಡ್ ನೈಟ್ ಅಲ್ಲಿ ನಾವ್ ಎಷ್ಟು ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಫೆಸ್ಟಿವಲ್ ಅಂತ ಇಷ್ಟು ಬ್ಯೂಟಿಫುಲ್ ಸೊ ಮಿಡ್ ನೈಟ್ ಅಲ್ಲಿ ನಾರ್ಮಲ್ ಡೇಸ್ ಏನಾದ್ರು ಹೋಯ್ತು ಅಂದ್ರೆ ನಾವು ನಾರ್ಮಲ್ ಡೇಸ್ 1 ಗಂಟೆ ಆಗ್ಲಿ 10 ಗಂಟೆಗೆ ಬರಾಕೆ ಹೆದರ್ಕೋತೀವಿ. ಇವತ್ತು ಹಬ್ಬ ಇರೋದ್ರಿಂದ ಏನ್ ಫುಲ್ ಸಿಕ್ಕಾಬಟ್ಟೆ ಧೈರ್ಯ ಏನು ಆಗಲ್ಲ ಅನ್ನೋ ಧೈರ್ಯದ ಮೇಲೆ ಆರಾಮ್ಸೆ ಕೂಲಾಗಿ ಹೋಗ್ತಾ ಇದೀವಿ. ಚೆನ್ನಾಗಿ ರೆಡಿ ಆಗಿ ಗೈಸ್ ನೋಡಿ ಯಾರು ಬಿಡ್ತಾರ ಹಿಂಗೆ ರೆಡಿ ಆಗ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಹಿಂಗ್ ಹೋದ್ರೆ ಅಷ್ಟೇ ಅಂತ ಗಿತ್ ಕತೆ ಹಾಕೊಂಡ್ಬಿಡ್ತಾರೆ. ಆದ್ರೆ ಹೆಣ್ಮಕ್ಳು ಇಷ್ಟು ಧೈರ್ಯವಾಗಿ ಓಡಾಡೋದನ್ನ ಕಲ್ತ್ಕೋಬೇಕು. ನೋಡಿ ನಾವ್ ಹೆಂಗ್ ಓಡಾಡ್ತಾ ಇದೀವಿ ಅದು ಆಕ್ಚುಲಿ ಒಂದು ಕಾಲ್ ಇವಾಗ ಹಬ್ಬದ ಟೈಮಲ್ಲಿ ಮಾತ್ರ ಓಡಾಡೇನು ಅಲ್ಲ ಬೇರೆ ಟೈಮ್ಗಳೆಲ್ಲ ಓಡಾಡ್ಬೇಡಿ. ಮನೇಲಿ ಓಕೆನಾ. ಹಾಯ್ ಗೈಸ್ ಸಾರಿ ಫಾರ್ ದ ನಾಯ್ಸ್. ಇವರು ನಮ್ಮ ಅತ್ತೆ ದೊಡ್ಡ ರಶ್ಮಿ ಅಕ್ಕ ಅಂತ. ನಾವೆಲ್ಲ ಅಕ್ಕ ತಂಗಿರ್ತಾರೆ ಇದೀವಿ. ಅದೇ ಕಿತ್ತಾಡಲ್ಲ ಅಷ್ಟೇ, ಕಿತ್ತಾಡ ಯಾರು ಕಿತ್ತಾಡಲ್ಲ ಗೈಸ್. ಇವ್ರು ಬಂದು ರೂಪಕ್ಕ ಇದ್ದಾರಲ್ಲ, ರೂಪಕ್ಕನ ಸ್ವಂತ ತಂಗಿ. ಬಟ್ ಉಲ್ಟಾ ಪುಲ್ಟಾ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು. ಅಣ್ಣ ತಮ್ಮದನ್ನ ಪಟಾಯಿಸ್ಕೊಂಡ್ಬಿಟ್ಟಿರೋದು ಒಂದೇ ಮನೇಲಿ. ಇಲ್ಲ ಗೈಸ್ ಸುಳ್ಳು ಹೇಳ್ತಿದ್ರು. ಲವ್ ಮ್ಯಾರೇಜ್ ಅಲ್ವಾ? ಲವ್ ಮ್ಯಾರೇಜ್ ಅಲ್ಲ ಫ್ರೆಂಡ್ಸ್, ಸುಳ್ಳು ಹೇಳ್ತಾಳು. ಇದು ಸುಳ್ಳು ಆಕ್ಚುಲಿ. ನನಗೆ ಅವ್ರಿಗೆ ಗೊತ್ತು ಯಾರು ಸುಳ್ಳು ಹೇಳ್ತಾರಂತ. ಇವಾಗೆಲ್ಲ ರೆಡಿ ಮಾಡ್ತಿದ್ರೆ ನೋಡ್ತೀನಿ. ಗೈಸ್ ಇವಾಗ ಭಕ್ತಿ ಗೀತೆ 1 ನಮ್ಗೆ ನೋಡ್ತಾ ಇದ್ದಾರೆ ಬಟ್ ಇಟ್ಸ್ ಓಕೆ. 1 2 3 ಸ್ಟಾರ್ಟ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಎಲ್ಲೆಷ್ಟು ಸಾರಿ ಹಾಡಿದರು ಚೆನ್ನ, ಇದನ್ನೆಲ್ಲ ಕೊನೆಯಾಗಲು ಈ ಪ್ರೇಮ ಲೋಕದ ಗೀತೆಯೋ. ಇಲ್ಲಿಗೆ ಭಕ್ತಿ ಗೀತೆ ಮುಕ್ತಾಯವಾಗಿದೆ. ಸೆಲ್ಫಿ ಅವಾಗಿಂದ ಅದು ಎಷ್ಟು ತಗೊಂತಾ ಇದ್ದಾರೆ. ಇವ್ರು ಡಿಸೆಂಟಾಗಿ ಕೂತಿದ್ದಾರೆ. ದೊಡ್ಡತ್ತೆ ಚಿಕ್ಕತ್ತೆ ಇದ್ದಾರೆ ಚಿಕ್ಕವರು. ಆಕ್ಚುಲಿ ದಿಸ್ ಇಸ್ ಮೇಡ್ ಫ್ರಮ್ ಗೋಲ್ಡ್ ಗೈಸ್. ಫುಲ್ಲು ಗೋಲ್ಡು. ನಾವೇನು ಹಾಕಿದೀವಿ ಎಲ್ಲ ಗೋಲ್ಡ್ ಇಂದಾನೆ ಮಾಡಿದ್ವಿ. ನಾವೇ ಮಾತಾಡ್ಕೊಂಡು ಎಷ್ಟು ಎಕರೆ ಇದೆ ಸೇಲ್ ಮಾಡ್ಬಿಡೋಣ. ಶೇರಿಂಗ್ 3 ಜನಕ್ಕೂ ಶೇರಿಂಗ್. ರೂಪಕ್ಕ ಗೈಸ್ ಸೆಲ್ಫಿ ನೋಡಿ ಸೆಲ್ಫಿ. ಇಲ್ಲೇನೋ ಸೀರಿಯಸ್ ಮ್ಯಾಟರ್ ಮಾತಾಡ್ತಾ ಇದ್ದೀವಿ. ಬನ್ನಿ ಒಂದು ನಿಮಿಷ ನೀವು ಹೇಳಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕು? ನಮಗೊಂದು 2% ಸಾಕು. 2%? 2%? ನಂಗೆ 98% ಹಾಗಾದ್ರೆ. ನಾನು ಹೇಳಿದ ಬಡ್ಡಿ ಅಲ್ಲ, ಬಡ್ಡಿ ದುಡ್ಡು ಕೇಳಲಿಲ್ಲ ನಾನು. ಶೇರಿಂಗಲ್ಲಿ ಎಷ್ಟು ಪರ್ಸೆಂಟ್ ಬೇಕಂತ ಕೇಳ್ತೀನಿ. 40%. 10% ಪ್ರಾಫಿಟ್ ಇದೆ ಗೈಸ್ ಇದರಲ್ಲಿ. ನಿಮ್ಗೆ ಎಷ್ಟು ಪರ್ಸೆಂಟ್ ಬೇಕು? ನಿಮ್ಗೆ ಇಷ್ಟ ಎಷ್ಟಾದರೂ 10% ನಾನು ಅಂದರೆ ಮನೇನೆಲ್ಲ ನಿಮ್ಮ ಮಮ್ಮಿ ಹತ್ರ ಮಾತಾಡೋದು. ಮಮ್ಮಿದೇನಿಲ್ಲ, ನಮ್ಮದೇ ಎಲ್ಲ ನಮ್ಮದೇ. ಸಿಂಗಲ್ ಹ್ಯಾಂಡ್ ನಮ್ಮದೇ. ಮಮ್ಮಿದೇ ಏನಿಲ್ಲ. ಸೇಲ್ ಮಾಡಿಬಿಡೋದು ಗೈಸ್. ತೋಟ ಗೀಟ ಎಲ್ಲ ಸೇಲ್ ಮಾಡಿಬಿಡೋದು. ಸೆಟ್ಲ್ ಆಗೋದು ನಾವು. ಇನ್ನು ಅದಕ್ಕೆ ಇನ್ನೂ ಮದುವೆ ಆಗಿಲ್ಲ ನಾನು. ಮದುವೆಗೆ ಹೋಗ್ಬಿಟ್ರೆ ಮಗ ಬರಲ್ಲ ಇಲ್ಲಿದ್ದು. ಅದಕ್ಕೆ ಏನಂತಾರೆ ತಾತನ ಆಸ್ತಿ ಬೇಕು, ಪಿತ್ರಾರ್ಜಿತ ಆಸ್ತಿ ಬೇಕಲ್ಲ. ಅದಕ್ಕೋಸ್ಕರ ಇನ್ನೂ ಮದುವೆ ಆಗಿದೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಗೃಹಿಣಿ ಆಗಿಲ್ಲ ನಾನು. ತಾತ ಪಿತ್ರಾರ್ಜಿತ ಆಸ್ತಿ. ಇದೆಲ್ಲ ಮಮ್ಮಿ ನೋಡ್ಬೇಕು ವ್ಲಾಗು. ರೂಪನ ಜೊತೆ ಸೇರಬೇಡ, ರಶ್ಮಿ ಜೊತೆ ಸೇರಬೇಡ. ನೆಕ್ಸ್ಟ್ ಫೋನ್ ಮಾಡೋಂಗಿಲ್ಲ, ಆ ಪರಿಸ್ಥಿತಿ ಬರುತ್ತೆ. ಆಸ್ತಿಗೆಲ್ಲ ಬೆಲೆ ಕೊಡಲ್ಲ ಗೈಸ್. ಇದೆಲ್ಲ ಜೋಕ್ಸ್ ಅಪಾರ್ಟ್ ಅಷ್ಟೇ. ಆಮೇಲೆ ಯಾರು ಸೀರಿಯಸ್ ಅನ್ಕೊಂಡ್ಬಿಟ್ಟಿರೋ ಗೈಸ್. ಇದೆಲ್ಲ ಜೋಕ್ಸ್ ತಮಾಷೆ ಮಾಡ್ತಿರೋದು. ಮನೆಯಲ್ಲಿ ಆಸ್ತಿ ಇದೆ ಬಟ್ ಯಾರು ಕೂಡ ಡಿವೈಡ್ ಮಾಡಿಲ್ಲ. ಯಾರು ಆ ಥರ ವಿಷಯಗಳನ್ನ ಇದುವರೆಗೂ ಯಾರೂ ತೆಗಿಲ್ಲ ಭಾಗ ಕೊಡಿ ಅಂತ. ಸೊ ಪರವಾಗಿಲ್ಲ, ಡಿವೈಡ್ ಆಗಿಲ್ಲ ಗೈಸ್. ಎಲ್ಲ ಒಟ್ಟಿಗೆ ಇದ್ದಾರೆ.
ಏನ್ ಹೇಳು ಆಯ್ತು ಏನ್ ಹೇಳು ಏನ್ ಹೇಳು ಏನ್ ತಪ್ಪೇನ್ ಆಗಿಲ್ಲ ಕಣ ಏನ್ ಹೇಳು ಹಾ ನಮಗ್ ನಿನಗ್ ಖುಷಿಯಾಗಿ ನಮ್ಗೆಲ್ಲ ಖುಷಿ ನೀನ್ ಖುಷಿಯಾಗಿ ನಾವೆಲ್ಲ ಖುಷಿ ನೀನ್ ಖುಷಿಯಾಗಿ ಒಳಗ್ ಹೋಯ್ತಾರೋ ನಾವೆಲ್ಲ ಖುಷಿಯಾಗಿ ನಿಂತನ ನಿನ್ ಖುಷಿಯಾಗಿ ನೀನ್ ಒಳಗ್ ಹೋಯ್ತಾರ ನಾವೆಲ್ಲ ಖುಷಿ ನಿನ್ ಖುಷಿನೇ ಸಂತೋಷ ಆಯ್ತಾ ರೆಡಿ ಮತ್ತೆ ಒಳಗ್ ಹೋಗಿ ಸೇರ್ಕೊತಾರು ಸುತ್ತ ಮುಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಗೈಸ್ ಇವಾಗೆಲ್ಲ ಹಬ್ಬ ಎಲ್ಲ ಮುಗೀತು, ಪೂಜೆ ಎಲ್ಲ ಚೆನ್ನಾಗಾಯ್ತು. ಸೊ ಇವಾಗ ಮನೆಗೆ ಬಂದ್ವಿ ಗೈಸ್. ಟೈಮು 5:30 ಆಗಿದೆ. ಇವಾಗ ಮತ್ತೆ ರೆಡಿ ಆಗಬೇಕು. ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ. ಜಸ್ಟ್ ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹೋಗಬೇಕು ಟೆಂಪಲ್ಗೆ. ಸೊ ಯಾ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಏನು ಅನ್ಕೊಂಬೇಡಿ, ಸಾಂಗ್ಸ್ ಎಲ್ಲ ಹೇಳಿದ್ರು, ಅದು ಜಸ್ಟ್ ಜೋಕ್ಸ್ ಪಾರ್ಟ್ ಅಷ್ಟೇ. ಓಕೆ, ಅದನ್ನ ಯಾರು ಕಾಮಿಡಿಯಾಗೆ ತೊಗೊಳ್ಳಿ, ಜಸ್ಟ್ ಫನ್ನಿಗೆ ಮಾಡಿದ್ದಷ್ಟೇ ಗೈಸ್. ಅದು ಹೇಳ್ಬೇಕನ್ನಿಸ್ತು ಹೇಳಿದೆ. ಸೊ ಯಾ ಗೈಸ್, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಳಲಿಕ್ಕೆ ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಐ ಲವ್ ಯು ಎವ್ರಿ ಒನ್. ಯಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.